ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾಕೆ ವೀರು ಎಲ್ರನ್ನೂ ಕರ್ತಿದ್ದಾನೆ? ನನ್ನ ಬಗ್ಗೆ ಬೇರೆ ಏನಾದರೂ ವಿಷಯ ಗೊತ್ತಾಗಿದೆಯಾ ವೀರುಗೆ? ಏನಣ್ಣ, ಯಾಕೆ ಎಲ್ರನ್ನೂ ಕರೆದಿದ್ಯಾ? ಈ ಮನೆಯಲ್ಲಿ ನಾನೊಬ್ಬ ಇದ್ದೀನಿ ಅನ್ನೋದನ್ನೇ ನೀವೆಲ್ಲರೂ ಮರ್ತಿರೋ ಹಾಗಿದೆ. ಈ ಮನೆಯಲ್ಲಿ ಏನೇನೋ ವಿಷಯ ನಡೀತಾ ಇದೆ. ಏನಾಯ್ತಣ್ಣ? ಮೊನ್ನೆ ತಾನೇ ಯಾರನ್ನ ನಂಬಿ ಅವರು ನನಗೆ ನಂಬಿಕೆ ದ್ರೋಹ ಮಾಡೋದು. ನನ್ನ ಅಕ್ಕ ತಾನೆ ಅಂತ ಸುಮ್ಮನೆ ಅದೇ. ಆದರೆ ಈ ವಿಷಯ ಗೊತ್ತಾದ ಮೇಲೆ ನಾನು ಸುಮ್ಮನೆ ಇರೋಕ್ಕಾಗಲ್ಲ. ಮದನ್ ಅವ ಬಾಯ್ಲಿ. ಅವ ಬಾರೋ ಇಲ್ಲಿ. ನೀನು ಹೆಂಡ್ತಿ ಯಾರೋ? ಅಯ್ಯೋ ದೇವ್ರೆ, ನಂಗೆ ಹೊರಗಿರೋ ಅಫೇರ್ ಏನಾದರೂ ಮಾವಂಗೆ ಗೊತ್ತಾಗೋಯ್ತಾ? ಹೇಳು, ನೀನು ಹೆಂಡ್ತಿ ಯಾರೋ? ಮಾವ ಸಾವಿತ್ರಿ. ಸಾವಿತ್ರಿ ನೀನು ಹೆಂಡ್ತಿ ಅಂದ ಮೇಲೆ ಹೆಂಡ್ತಿ ಥರ ನೋಡ್ಕೋಬೇಕು. ನೋಡ್ಕೋತಾ ಇದೆಯಾ ನೀನು? ಇಬ್ರು ಸಂಸಾರ ಮಾಡ್ತಾ ಇದ್ದೀರಾ, ಆದರೆ ನೀನಿರೋ ಜಾಗದಲ್ಲಿ ಅವಳಿರಲ್ಲ, ಅವಳಿರೋ ಜಾಗದಲ್ಲಿ ನೀನಿರಲ್ಲ. ಒಬ್ರಿಗೊಬ್ರು ಸಂತೋಷವಾಗಿದ್ದಿದ್ದು ನಾನು ಒಂದು ದಿವಸನೂ ನೋಡಿಲ್ಲ. ನನ್ನ ಮಾತು ನಿನಗೆ ಅರ್ಥ ಆಗ್ತಾ ಇದೆಯಾ? ಮಾವ ಅದು ಇದರಲ್ಲೇ ಗೊತ್ತಾಗ್ತಾ ಇದೆ ನೀನು ಅವಳನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದೀಯ ಅಂತ. ನಾವು ಅವಳಿಗೆ ಹಿಂಸೆ ಕೊಟ್ಟಿದ್ದೀವಿ ಅಂತ ಸಾವಿತ್ರಿ ಏನಾದರೂ ವೀರು ಹತ್ರ ಹೇಳ್ಬಿಟ್ಟಿದ್ದಾಳ? ಇಲ್ಲ ಮಾವ, ನಾನು ಸಾವಿತ್ರಿನ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. ಅಯ್ಯ ಮುಚ್ಚ ಬಾಯಿ. ಸಾವಿತ್ರಿ ನಿನ್ನ ಹೆಂಡತಿ ಅಂದ್ಮೇಲೆ, ನೀನು ಅವಳು ಗಂಡ ಅಂದ್ಮೇಲೆ ಅವಳು ಗರ್ಭಿಣಿಯಾಗಿರೋ ವಿಚಾರ ನಿನಗೆ ಗಂಡಾಗಿ ಗೊತ್ತು ತಾನೆ? ಅದನ್ನ ಯಾಕೆ ನನ್ನ ಹತ್ರ ಬಂದು ಹೇಳಲಿಲ್ಲ? ಮಾವ ಹೇಳಬೇಕು ಅಂತಾನೆ ಇದ್ದೆ, ಆದರೆ ಅಯ್ಯೋ ಅಲ್ಲಮ್ಮ, ನಿನಗಾದ್ರೂ ಈ ವಿಷಯ ನನಗೆ ಹೇಳಬೇಕು ಅಂತ ಅನ್ಸ್ಲಿಲ್ವಾ? ನನ್ನ ಕ್ಷಮಿಸ್ಬಿಡಿ ಯಜಮಾನ್ರೆ, ಈ ಆಳ್ ಬುದ್ಧಿಗೆ ತೋಚ್ಲೇ ಇಲ್ಲ. ಅದು ಅಲ್ಲದೆ ಈ ಮನೇಲಿ ಸ್ಯಾನೆ ಸಮಸ್ಯೆಗಳು ನಡೀತಿತ್ತು, ಅದಕ್ಕೆ ಹೇಳಕ್ಕಾಗ್ಲಿಲ್ಲ. ಅಯ್ಯೋ ಹುಚ್ಚು ಹುಡುಗಿ, ಎಂಥ ಸಮಸ್ಯೆ ಏನಾದರೂ ಇರಲಿ, ಇಂಥ ವಿಷಯನ ಯಾರಾದರೂ ಮುಚ್ಚಿಡ್ತಾರೆ ನಮ್ಮ? ಇಂಥ ವಿಷಯಗಳೇ ಮನೆಯಲ್ಲಿ ಸ್ವಲ್ಪ ಸಂತೋಷ ಕೊಡೋದು. ನೋಡಿ, ನಿಮ್ಮೆಲ್ರಿಗೂ ಹೇಳ್ತಾ ಇದ್ದೀನಿ, ಸಾವಿತ್ರಿ ಮನೆ ಸೊಸೆ ಅಂದಮೇಲೆ ಇವಳು ಈ ಮನೆ ಮಹಾಲಕ್ಷ್ಮಿ ಇದ್ದ ಹಾಗೆ. ಅವಳು ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ಲೋ ಅದ್ರ 100 ಪಟ್ಟು ಅವಳನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು. ತಾಯಿ ಆಗ್ತಿರೋ ಹೆಣ್ಣು ದೇವತೆಗೆ ಸಮಾನ. ನೋಡು ಮದನ್, ನೀನು ಇವಳ ಮದುವೆ ಆಗಿರೋದು ಬರೀ ಕೆಲಸ ಮಾಡಿಸ್ಕೊಳ್ಳೋದಕ್ಕಲ್ಲ. ಇವಳು ನಿನ್ನ ಹೆಂಡತಿ. ಹೆಂಡತಿ ಅನ್ನೋ ಸ್ಥಾನಕ್ಕೆ ಅದರದೇ ಆದ ಬೆಲೆ ಇದೆ. ಹೆಂಡತಿ ಅನ್ನೋಳು ಜೀವನನ ಹಂಚ್ಕೋತಾಳೆ, ತಾಯಿ ಸ್ಥಾನ ತಗೋತಾಳೆ, ಕಷ್ಟ ಸುಖ ಹಂಚ್ಕೋತಾಳೆ. ಹೆಂಡತಿ ಅಂದ್ರೆ ತನ್ನ ಸರ್ವಸ್ವನು ನಮಗೋಸ್ಕರ ತ್ಯಾಗ ಮಾಡಕ್ ಸಿದ್ಧ ಇರ್ತಾಳೆ. ಒಟ್ಟಿನಲ್ಲಿ ಜೀವಕ್ಕೆ ಜೀವ ಕೊಡೋ
ಹೆಣ್ಣು ಅಂದರೆ ಹೆಣ್ಣಿದೆ. ನೋಡು, ಇವಳು ಬರೀ ಈಗ ಒಂದು ಜೀವ ಅಲ್ಲ, 2 ಜೀವ. ಇವಳನ್ನ ಚೆನ್ನಾಗಿ ನೋಡ್ಕೊ. ಇವಳನ್ನ ಯಾವತ್ತು ಮಗು ಥರ ಕಾಣಬೇಕು. ಕರ್ಕೊಂಡೋಗು. ಸರಿ ಮಾವ, ಚೆನ್ನಾಗಿ ನೋಡ್ಕೊಂತೇನೆ. ಬಾವಾ, ನೀವೆಲ್ಲರ ಜೊತೆ ಮಾತಾಡಬೇಕು ಅಂತ ಕರೆದಿದ್ದು ನೋಡಿ ತುಂಬ ಗಾಬರಿ ಆಗ್ಬಿಟ್ಟಿತ್ತು. ಆದರೆ ಸಂತೋಷದ ವಿಷಯನೇ. ಕ್ಷಮಿಸಿ, ನನಗೂ ನಿಮ್ಮ ಹತ್ರ ಹೇಳೋಕ್ಕಾಗಿರಲಿಲ್ಲ. ಪರವಾಗಿಲ್ಲ ಬಿಡಮ್ಮ. ಈ ಮನೇಲಿ ಇನ್ಮೇಲೆ ಎಲ್ಲ ವಿಷಯ ನನಗೆ ಗೊತ್ತಾಗಬೇಕು. ಇಲ್ದಿದ್ರೆ ಯಾರನ್ನೋ ನಂಬಿ ತಪ್ಪೆಜ್ಜೆಗಳನ್ನು ಇಟ್ಬಿಡ್ತೀವಿ. ಹೆಂಡತಿ ಬಗ್ಗೆ ತುಂಬಾ ಮಾತಾಡ್ತಿದ್ದಾನೆ. ಆದ್ರೆ ನಾನು ಹೇಳಿದ ಒಂದೇ ಒಂದು ಸುಳ್ಳನ್ನ ನಂಬ್ಕೊಂಡು ತನ್ನ ಹೆಂಡತಿನೇ ಬಿಟ್ಟವಂತಾನೆ ಇವನು. ಈಗ ನಂದಿನಿ ಮತ್ತೆ ಬಂದು ಇವನ್ ತಲೆ ಕೆಡಿಸಿದಾಳೆ. ಅವಳು ಬದುಕಿರೋ ವಿಷಯ ಮಾತ್ರ ಇವನಿಗೆ ಗೊತ್ತಾಗ್ಲೇಬಾರ್ದು. ಆದಷ್ಟು ಬೇಗ ನಾನು ಅವಳನ್ನ ಹುಡುಕಿ ನನ್ನ ಕೈಯಾರ ಅವಳ ಕತೆನ ಮುಗಿಸ್ಬೇಕು. ಅದಕ್ಕೆ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಸರ್. ನಮ್ಮ ಮನೇಲಿ ಅವ್ರ ಮಗಳ ಜೊತೆ ನೆಮ್ಮದಿಯಾಗಿದ್ದಾರೆ. ಶ್ರಾವಣಿಗೆ ಅವ್ರ ಅಮ್ಮನೇ ಬಂದಿರೋದಂತ ಗೊತ್ತಾಯ್ತಾ? ಅಯ್ಯೋ ಖಂಡಿತ ಇಲ್ಲ ಸರ್. ನಂದಿನಿ ಅಮ್ಮವ್ರ ಪರ್ಮಿಷನ್ ಇಲ್ಲದೆ ಯಾರಿಗೂ ಆ ವಿಚಾರ ಗೊತ್ತಾಗೋದೇ ಇಲ್ಲ. ಸುಬು, ಶ್ರಾವಣಿನೂ ಅದಕ್ಕೇನು ಒಟ್ಟಿಗೆ ನೋಡೋದು ಒಂದು ಅದೃಷ್ಟ. ನನಗೆ ಅವ್ರನ್ನ ನೋಡ್ಬೇಕು ಅನಿಸ್ತಾ ಇದೆ. ಕರ್ಕೊಂಡು ಹೋಗ್ತೀಯಾ? ನೋಡೋಣ, ಯೋಚನೆ ಮಾಡಿ ಹೇಳ್ತೀನಿ. ಏನಪ್ಪ ಯೋಚನೆ ಮಾಡೋದು? ತುಂಬಾ ಸ್ಕೋಪ್ ತಗೋತಾ ಇದೀಯಾ? ನೀವು ದೇವ್ರನ್ನ ನೋಡಬೇಕು ಅಂತಂದ್ರೆ ಪೂಜಾರಿನ ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕಲ್ವಾ? ಆಯ್ತು ಮಹಾಸ್ವಾಮಿಗಳೇ, ನೀವು ನನಗೆ ದೇವತೆ ದರ್ಶನ ಮಾಡಿಸ್ತೀರಾ? ಸರ್ ಸುಮ್ಮನೆ ತಮಾಷೆ ಮಾಡಿದೆ ಸರ್. ನೀವು ನಂದಿನಿ ಅಮ್ಮವ್ರನ್ನ ಭೇಟಿ ಮಾಡ್ಬೇಕಲ್ವಾ? ಸರಿ ಬಿಡಿ, ಅದಕ್ಕೇನಾದ್ರೂ ಒಂದು ಪ್ಲಾನ್ ಮಾಡ್ತೀನಿ. ಅದಾಗೆ ಸಾವಿತ್ರಿಯಲ್ಲಿ ಅವಳಿಗೊಂದಷ್ಟು ತಿಂಡಿಗಳು ತಂದಿದ್ದೀನಿ, ಕೊಡೋಣ ಅಂತ. ಅವಳು ಗರ್ಭಿಣಿ ಅನ್ನೋ ವಿಷಯ ನಿನಗೂ ಗೊತ್ತಾಗೋಯ್ತಾ? ಅಯ್ಯೋ, ಅದು ಗೊತ್ತಾಗಿ ಅವಳನ್ನ ಮದುವೆ ಮಾಡಿಸಿದ್ವಿ ಸರ್. ಏನ್ ಹೇಳಿದೆ? ಏನಿಲ್ಲ ಬಿಡಿ, ನಿಮಗೆ ಗೊತ್ತಿಲ್ದಿರೋ ವಿಚಾರಗಳು ತುಂಬಾ ಇದೆ, ಅದನ್ನ ನೀವು ಕೇಳಕ್ಕೂ ಹೋಗ್ಬೇಡಿ. ಪರವಾಗಿಲ್ಲ, ನಾನು ಸಾವಿತ್ರಿ ನಾನೇ ಹುಡುಕ್ತೀನಿ. ಏಯ್ ಸುಬು, ಏಯ್